ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಈ ವರ್ಷ ನಿನ್ನ ಮದುವೆ ಆಗೋ ಮುಂದಿನ ಕಿತ ನಿಮ್ಮ ಅತ್ತೆ ಮಾವ ನಿನ್ನ ಊಟಕ್ಕೆ ಕರೀತಾರೆ. ಎಲ್ರಿಗೂ ನಿನ್ನ ಥರ ಅದೃಷ್ಟ ಸಿಗ್ತೈತೆ ರಮಣ. ಮದುವೆಗೂ ಮುಂಚೆನೆ ಅತ್ತೆ ಮನೇಲೋಗಿ ಊಟ ಮಾಡ್ಕೊಬದ್ದವನಲ್ವ. ಹೂಕಲ್ಲ, ಓದ್ಕಿತ ಬೊಂಬಾಟಾಗಿ ಅಡುಗೆ ಮಾಡಿದರು. ಈ ಕಿತನವೇ ಮುದ್ದೆ, ಬಸ್ಸಾರು, ಒಬ್ಬಟ್ಟು, ಪಾಯಸ, ಪಲ್ಯ ಅಂತ ಒಳ್ಳೆ ಹಳ್ಳಿ ಊಟ ಹಾಕ್ತಾರೆ ಅನ್ಸತ್ಕಲ್ಲ. ಮಗನ್ ಬಾಯಾಗಿ ನೀರಿಸ್ಬಿಟ್ಟಲ್ಲ ರಮಣ. ಹುಸಿ ಬಾ. ಏನ್ಲ ಬಾರಣ. ನೀ ಹೇಳಕ್ ಕೇಳ್ತಾ ಅಪ್ಪಯ್ಯ ತಂದು ಮಡಗಿದ್ ಒಡೆಗೆತ್ತಿ ಬಂದ್ಬಿಡ್ತು. ತಕ್ಕ ಆಗ್ತೀನಿ ನೋಡು. ಲೈ, ನಾನು ಎಣ್ಣೆಲಿ ಕರ್ದಿ ತಿನ್ನಕ್ಕಿಲ್ಲ ಅಂತ ಗೊತ್ತಿಲ್ವಲ್ಲ. ಒಂದೇ ಒಂದು ತಿಂದರೆ ಏನಾಗಕ್ಕಿಲ್ಲ. ತಕ್ಕ ಲೋ ಬಡ್ಡಿದೆ, ಈಸಾನ ಈಟ್ ತಿಂದ್ರು ಈಸಾನೆ ನಡಿ, ಬಾಳೆಗೊನೆ ಕತ್ತರಿಸ್ಕೊಡು ಬಾ. ಬಿರ್ನೆ ಬಾರ್ಲಾ. ಹೇಗೋ ಎಕ್ಸಾಮ್ ಕೆಲಸ ಮುಗ್ದೋಯ್ತು. ಇನ್ಮೇಲೆ ಕರೆಕ್ಷನ್ ಶುರು ಮಾಡಬೇಕು. ಜಾನು, ಈ ಸಲ ರಿಸಲ್ಟ್ ಹೇಗೆ ಬರ್ಬೋದು ಅಂದ್ಕೊಂಡಿದ್ಯಾ? ಗೊತ್ತಿಲ್ಲ ಅನು, ಬೆಟರ್ ಆಗಿರುತ್ತೇನೋ ನಮಗೆ. ನಮಸ್ಕಾರ ಟೀಚರ್ ಅಮ್ಮ. ನಮಸ್ಕಾರ. ಹೊಸಿ ನಿಂತ್ಕೊಳ್ಳಿ. ನಮಸ್ಕಾರ. ಹೇಳಿ. ಅನು ಮೇಡಮ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತೈತೆ. ನಾನು ನಿಮ್ಮನ್ನ ಇದೇ ಮೊದಲಕ್ಕಿಂತ ಭೇಟಿ ಆಯ್ತರಿಂದ ನನ್ನ ಪರಿಚಯ ನಾನು ಮಾಡ್ಕೋತೀನಿ. ನನ್ನ ಹೆಸರು ಕೇಶವ ಅಂತ, ಜಮೀನ್ದಾರ್ ಕೇಶವ ಅಂತಾನೆ ಕರೀತಾರೆ. ಹೇಳಿ, ಏನಾಗಬೇಕಾಗಿತ್ತು? ಹೇಳ್ತೀನಿ. ನಾನು ಮಗನ ಹೆಸರು ಕಿಶೋರ. ನಿಮ್ಮ ಕ್ಲಾಸ್ನಲ್ಲೇ ಓದ್ತಾವನೆ ಅಂತ ಕೇಳ್ಪಟ್ಟೆ. ಅಲ್ಲೂರ? ಹೌದು. ಅದಕ್ಕೇನಿಲ್ಲ, ಒಳ್ಳೇದಯ್ಯ. ಅದ್ರ ಬಗ್ಗೆ ನಿಮ್ಮ ಹತ್ರ ಸಪ್ರೇಟಾಗಿ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಅನು ಮೇಡಮ್, ನೀವು ಹೊಸಿ. ಅನು, ನೀನು ಇಲ್ಲೇ ಇರು. ನಿಮ್ಮ ಮಗನ ಓದಿನ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ ಅನು ಇಲ್ಲೇ ಇರಲಿ. ಹೇಳಿ. ಹಾಂ, ಸರಿ. ಇದರಲ್ಲಿ ಮುಚ್ಚು ಮರೆ ಏನೈತೆ? ನನ್ನ ಮಗ ಹೆಂಗೆ ಓದ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತೈತೆ. ನಾನು ಹೇಳಿ ತಿಳಿಯೋದ್ಬೇಕಿಲ್ಲ. ಆದರೆ ನನ್ನ ಅಂತಸ್ತು ಬಗ್ಗೆ ಹೇಳಲೇಬೇಕು ಹೊಸಿ. ನನ್ನನ್ನು ಜಮೀನ್ದಾರ ಅಂತ ಊರ ಜನರು ಯಾಕೆ ಕರೀತಾರೆ ಗೊತ್ತಾ? ನಮ್ಮ ಅಪ್ಪಯ್ಯ, ನಮ್ಮ ಅಜ್ಜಯ್ಯ, ನಮ್ಮ ಮುತ್ತಜ್ಜಯ್ಯ ಬೇಜಾನ್ ಆಸ್ತಿ ಮಾಡಿಟ್ಟವ್ರೆ. ಆದರೆ ನನ್ನ ಮಗ ಸರಿಯಾಗಿ ಓದ್ತಿಲ್ಲ ಅನ್ನೋಕ್ವರೆಗೂ. ಅದೇನು ಹೇಳಬೇಕು ಅಂತಿದ್ದೀರಾ ನೇರವಾಗಿ ಹೇಳಿ. ಏನೂ ಇಲ್ಲ, ಈಗಿತ ನಮ್ಮ ಹುಡುಗ ಎಕ್ಸಾಮ್ ಬರ್ದವನೆ. ಎಕ್ಸಾಮನ್ ಮೇಲೆ ಹಂಗೆ ಹಿಂಗೆ ಆಗಿರ್ತೈತೆ ಅಲ್ವಾ? ನೀವೇ ನೋಡಿಕೊಂಡು ಹಂಗೆ ಹುಡುಗನ ಮುಂದಕ್ಕೆ ತಳ್ಳಿಬಿಡಿ. ಸಹನೆ ಏನು ಬೇಡ, ಬಡ್ಡೆ ಇದ್ದ ಪಾಸ್ ಆದರೆ ಸಾಕು. ನಾನು ಹೇಳ್ದಂಗೆ ನೀವು ಮಾಡಿದ್ರೆ ನಿಮಗೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡಿ, ಇಷ್ಟೊತ್ತು ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ. ನಿಮ್ಮ ಮಗ ಪಾಸ್ ಆಗಬೇಕು, ಚೆನ್ನಾಗಿ ಓದಬೇಕು ಅನ್ನೋದಾದರೆ ಅವ್ನು ನಮ್ಮ ಮನೇಲಿ ಓದಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದನ್ನು ಬಿಟ್ಟು ಈ ರೀತಿ ಬಂದು ಭಿಕ್ಷೆ ಬೇಡೋದಲ್ಲ. ವಿದ್ಯೆನ ಬರೀ ಬೆಲೆ ಕೊಟ್ಟು ಪಡ್ಕೊಳಕ್ಕಾಗಲ್ಲ. ಊರವರೆಲ್ಲ ನಿಮ್ಮನ್ನ ಜಮೀನ್ದಾರು ಅಂತ ಕರೀತಾರೆ ಅಂತ ಹೇಳಿದ್ರಿ. ದಯವಿಟ್ಟು ಆ ಹೆಸರನ್ನ ಹಾಗೆ ಉಳಿಸ್ಕೊಳ್ಳಿ. ಈ ರೀತಿ ಚೀಪ್ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಾನು. ಇನ್ನೂ ರಾಮೋರ್ ಬಂದಿಲ್ವಲ್ಲ? ಅಷ್ಟೊಂದು ಕೆಲಸನಾ? ಫೋನ್ ಮಾಡಿ ನೋಡ್ಲಾ? ಹಲೋ ಅಪ್ಪ. ಹಲೋ ಜಾನು. ಏನಪ್ಪ, ನಾನು ಫೋನ್ ಯೂಸ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಫೋನ್ ಮಾಡ್ತಿದ್ದೀರಾ? ಅದಕ್ಕೆ ಹೇಳೋದಮ್ಮ, ಟೆಲಿಪತಿ ಅಂತ. ಹೌದೌದು, ಟೆಲಿಪತಿನೇ. ಮತ್ತೆ ಯಾಕೆ ಫೋನ್ ಮಾಡಿದ್ರಿ? ಹಾಗೆ ಮಾತಾಡ್ಬೋದಾಗಿತ್ತಲ್ಲ. ಅಮ್ಮ ಏನೋ ಹೇಳ್ತಿದ್ದಾರೆ. ನಿಮ್ಮ ಅಮ್ಮ ಬಿಡಮ್ಮ, ನನ್ನನ್ನು ಯಾವಾಗಲೂ ಆಡ್ಕೊಳ್ಳೋದೇ ಆಯಿತು. ಅದು ನಾಳೆ ನೀನು ಅಳಿಯಂದ್ರು ನಮ್ಮ ಮನೆಗೆ ಬರೋದು ಅಂತಿತ್ತಲ್ಲ, ಪಕ್ಕಾಲೇನಮ್ಮ? ಫಿಕ್ಸ್ ಅಲ್ವಾ? ಹಾಂ ಅಪ್ಪ, ನಾಳೆ ಬರ್ತೀವಿ. ಒಳ್ಳೇದು. ಜಾನು, ಅಳಿಯಂದ್ರ ಹತ್ರ ಫೋನ್ ಕೊಡಮ್ಮ, ಅವ್ರಿಗೂ ಒಂದು ಮಾತು ಹೇಳ್ಬಿಡ್ತೀನಿ. ಅಪ್ಪ, ಅವರಿನ್ನೂ ಬಂದಿಲ್ಲ, ನಾನು ಹೇಳ್ತೀನಿ ಬಿಡಿ.
ಆದರೂ ನಾನೊಂದು ಸಲ ಕರಿಬೇಕಲ್ಲಮ್ಮ. ಅಪ್ಪ ರಾಮು ಅವರು ಫಾರ್ಮ್ಯಾಲಿಟಿನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಡೋಂಟ್ ವರಿ, ನಾ ಹೇಳ್ತೀನಿ ಬಿಡಿ. ಹಾಂ ಸರಿ ಜಾನು. ಸಿಂಪಲ್ ಆಗೇ ಮಾಡಿಯಪ್ಪ, ನಾರ್ಮಲ್ ಊಟ ಇದ್ರೆ ಸಾಕು. ಅದು ಹೇಗಾಗುತ್ತಮ್ಮ? ಮದುವೆ ಆದಮೇಲೆ ಮಗಳು ಅಳಿಯ ಇಬ್ಬರು ಒಟ್ಟಿಗೆ ಬರ್ತಾ ಇದ್ದೀರಾ? ಹಲೋ ಜಾನು, ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮಪ್ಪನೂ ಚೆನ್ನಾಗಿ ತಿನ್ಬೋದಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ಸರಿ ಜಾನು, ನಾಳೆ ಬೇಗ ಬಂದ್ಬಿಡಿ. ಸರಿಮಾ, ಸಿ ಯು. ಸರಿಮಾ. ಸುಶಿ, ನಾಳೆ ಅಳಿಯಂದ್ರು ಮನೆಗೆ ಬರೋ ಖುಷಿಗೆ ಒಂದು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ಪಕೋಡ ಎಲ್ಲ ಮಾಡೆ. ಅಳಿಯಂದ್ರಿಗೆ ಹಳ್ಳಿ ತಿಂಡಿ ತಿಂದು ಬೋರ್ ಆಗಿರುತ್ತೆ, ಅದಕ್ಕೆ ಮಾತ್ರ ಮಾಡು ಅಂತ ಹೇಳಿದೆ ಅಷ್ಟೇ. ಅಯ್ಯೋ ಪಾಪ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಅದನ್ನೆಲ್ಲ ಮಾಡ್ತೀನಿ, ಆದರೆ ನಮ್ಮ ಜಾನಿಗೋಸ್ಕರ, ನಿಮಗೋಸ್ಕರ ಅಲ್ಲ. ನೀವು ಜಾಸ್ತಿ ತಿನ್ನೋ ಹಾಗಿಲ್ಲ. ಓ ನಮ್ಮರೆ ಏಟೊತ್ತಿಗೆ ಬಂದ್ರಿ? ಅಯ್ಯೋ ಕ್ಷಮಿಸ್ಬಿಡಿ, ನಿಮ್ಮನ್ನ ಕರ್ಕೊಬರೋ ಕಾಲಿಲ್ಲ. ಅದಿರಲಿ, ಇದೇನಿದು ಇಷ್ಟೊಂದು ಬಾಳೆಹಣ್ಣು? ಇದಾ ನಾಳಿಕೆ ನಿಮ್ಮ ಮನೆಗೆ ಹೋಯ್ತೀವಲ್ಲ, ಅಂದರೆ ನಮ್ಮ ಅತ್ತೆ ಮಾವು ನೋಡೋಕೆ ಹೋಯ್ತೀವಲ್ಲ, ಅದಕ್ಕೆ ಬಾಳೆಗೊನೆ. ಓಹೋ, ಮಾವನ ಮನೆಗೆ ಹೋಗೋಕ್ಕೆ ಅಲ್ಲಿ ಅಂದರೆ ಪ್ರಿಪ್ರೇಷನ್ಸು? ರೇಸನ್ ಎಲ್ಲ ಏನಿಲ್ಲ, ಬರೀ ಬಾಳೆಗೊನೆ ಅಷ್ಟೇ. ಬರಿಗೆಲ್ಲ ಹೋಗ್ಬಾರ್ದು ನೋಡಿ, ಅದಕ್ಕೆ. ಅಯ್ಯಯ್ಯೋ, ವಾವ್, ಲಾಕೆಟ್ಟು. ಇದ್ರಲ್ಲಿ ಫೋಟೋ ಅಂತ ನೀವು ಅವತ್ತು ನಂಗೆ ಹೇಳಲೇ ಇಲ್ಲ. ನಿಮಗೆ ಗೊತ್ತೈತೆ ಅಂತ ಅನ್ಕೊಂಡಿದ್ದೆ. ಹೌದೌದು, ಎಲ್ಲ ನನಗೆ ಗೊತ್ತಿರುತ್ತೆ ಅಂತ ಅನ್ಕೋತೀರಾ ಅಲ್ವಾ? ನಾನಿದನ್ನ ಬರೀ ಕೀಚೇನ್ ಅಂತ ಅಂದ್ಕೊಂಡಿದ್ದೆ. ರಾಮೋರೆ, ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ಹಂಗ? ರಾಮೋರೆ, ಇದರಲ್ಲಿ ಏನು ಬರೆದಿದೆ ಗೊತ್ತಾ? ಆಲ್ಟ್ ಶೇಪಲ್ಲಿ ಐತಲ್ಲ, ಹೃದಯ ಅಂತ ಬರ್ದೈತಾ? ಹೆಚ್ಚು ಕಮ್ಮಿ ಅದೇ ಅರ್ಥ. ಲವ್ ಅಂತ ಬರೆದಿದೆ. ಲವ್ ಒಳಗಡೆ ನಾನು ಮತ್ತೆ ನೀವು ಇಬ್ಬರು ಇದ್ದೀವಿ. ವಾ, ಈಗ ಅರ್ಥ ಆಯ್ತು ಬಿಡಿ. ಏನು ಅರ್ಥ ಆಯಿತು? ಅಂದರೆ ಇದನ್ನೇ ಅಲ್ವಾ ಪಿರುತಿಲ್ ಬಿದ್ದವ್ರೆ ಅಂತ ಹೇಳೋದು. ಇವಾಗ ನಾನು ನೀವು ಇಬ್ಬರು ಪ್ರೀತಿ ಬಿದ್ದಿದ್ದೀವಿ. ಅಯ್ಯೋ, ಹೇಳೋದೇ ಮರ್ತೋಗ್ಬಿಟ್ಟೆ. ನಾವು ಅವಾಗಲೇ ಒಂದೇ ಒಂದು ಡಿಕ್ಕಿ ಹೊಡೆದ್ವಿ, ಇನ್ನೊಂದು ಡಿಕ್ಕಿ ಹೊಡೆದಿಲ್ಲ ಅಂದರೆ ಕೊಂಬತ್ತೈತೆ. ರಾಮೋರೆ, ಹಾಗೇನೂ ಇಲ್ಲ. ಹಂಗೆಲ್ಲ ಏನಿಲ್ಲ. ಅವತ್ತು ನೀವು ಮಂಜೆ ಸೇರ್ಕೊಂಡು ನಂಗೆ ಹೇಳಿದ್ರೆ ಇವಾಗ ಡಿಕ್ಕಿ ಹೊಡಿಲೇಬೇಕು. ಆಮೇಲೆ ನಾನು ಬಾಸ್ ಥರ ಕಾಣಿಸ್ಬಿಡ್ತೀನಿ. ಇನ್ನೊಂದು ಕಿತ್ತ ಯಾವಾಗಾರ ಬೈಕಲ್ಲಿ ಹೋಗ್ಬೇಕಾರೆ ನನ್ನ ಕೊಂಬು ನಿಮ್ಮ ಕೊಂಬಿಗೆ ತಾಗ್ತೈತೆ. ರಾಮೋರೆ, ನಮ್ಗೆ ಏನು ಹೇಳ್ಬೇಡಿ, ಸುಮ್ಕೆ ನೀವು ಡಿಕ್ಕಿ ಹೊಡಿರಿ. ಹೊಡಿಬೇಕು ಅಷ್ಟೇ, ಹೊಡಿರಿ. ರಾಮೋರೆ, ಈ ಲವ್ ಯಾವಾಗಲೂ ನಿಮ್ಮ ಹತ್ರನೇ ಇರಲಿ. ಹಂಗಂತೀರ? ವಾಕೆ ವಾಕೆ, ಇದನ್ನ ಜೋಪಾನವಾಗಿ ನೋಡ್ಕೊತೀನಿ.
ಅಪ್ಪಯ್ಯ ಹ್ಞೂ ನಾವು ಹೋಗ್ಬತ್ತೀವಿ. ಹಾಂ ಹೋಗ್ಬನ್ನಿ ಹೋಗ್ಬನ್ನಿ. ಅಪ್ಪಯ್ಯ ಏನಿಲ್ಲ. ಸ್ಕೂಲ್ಗೆ ಹೊರಟ್ರಾ? ಅಲ್ಲ, ಮತ್ತೆ ಜಾನಕಿಯವ್ರ ಅಪ್ಪವ ನನ್ನ ಊಟಕ್ಕೆ ಕರೆದವ್ರೆ, ಅದಕ್ಕೆ ಹೋಯ್ತಾವಿ. ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಹುಷಾರ ಹೋಗ್ಬನ್ನಿ. ಹಾಂ ಏ ರಾಮ, ಹುಷಾರಕ್ಕಲ್ಲ, ಬೀಗರು ನಿಂತವ ಕುಸ್ತಿ ಕಲಿಬೇಕು ಅಂತಿದ್ರು, ಹಂಗೆ ಅವ್ರಿಗೆ ಕುಸ್ತಿ ಕಲಿಸ್ತಾ ನಿಂತ್ಬಿಟ್ಟೆ ಮತ್ತೆ ಅಲ್ಲೇನೆ. ಅಪ್ಪಯ್ಯ ನೀವು ಬೇರೆ. ಸರಿ ಅಪ್ಪಯ್ಯ, ನಾವು ಹೋಗ್ಬತ್ತೀವಿ, ಆಶೀರ್ವಾದ ಮಾಡಿ. ಒಳ್ಳೇದು ಒಳ್ಳೇದಲ್ಲಮ್ಮ. ಏ ರಾಮ, ಅತ್ತೆ ಮನೆ ಹೋಗ್ತಾ ಇದೆಯಾ? ಅವ್ರು ಕೊಡ್ಸಿರೋ ಸರ ಹಾಕೊಂಡು ಹೋಗೋದಲ್ಲೇನಲ್ಲ? ಅಪ್ಪಯ್ಯ ನಿಮಗೆ ಗೊತ್ತಲ್ವಾ, ನಂಗೆ ಚಿನ್ನನ ಮೈ ಮ್ಯಾಗ ಹಾಕೊಂಡ್ರೆ ಒಂಥರ ಕಿರಿಕಿರಿ. ಹಂಗಲ್ಲ, ಅವ್ರ ಮನಸ್ಸಿಗೆ ಹೊಸ ಸಂತೋಷ ಆಯ್ತದೆ ಅಂತ ಹೇಳಿದೆ ಅಲ್ವೇನಮ್ಮ? ಹ್ಞೂ ಮಾವ. ಅಪ್ಪಯ್ಯ ಅವ್ರಿಗೆ ಸಂತೋಷ ಆಗಲಿ ಅಂತ ನಮ್ಮ ತೋಟದಿಂದ ಬಾಳೆಗೊನೆ ತಗೋಯ್ತಾವನೆ. ನೀನು ಯಾರು ಹೇಳೋಕ್ಕಾಯ್ತದೆ? ಹುಷಾರ ಹೋಗಿ ಬನ್ನಿ. ಸರಿ ಅಪ್ಪಯ್ಯ. ಏ ಒಂದು ನಿಮಿಷ, ಶಾರದಕ್ಕ ಎಲ್ಲೋ ಕೆಲಸ ಮಾಡ್ತಿರ್ಬೇಕು. ನಿಮ್ಮ ಜೋಡಿಗೆ ನನ್ನ ಕಣ್ಣೇ ಬೀಳ್ತದೆ. ಈಗ ಹೋಗ್ಬನ್ನಿ. ಸರಿ ಅಪ್ಪಯ್ಯ. ಬರ್ತೀವಿ ಮಾವ. ಈರುಳ್ಳಿ 5 kg 100 ರೂಪಾಯಿ. ಕಡಲೆ ಬೀಜ 4 kg. ಸಕ್ಕರೆ 2 kg. ಅಬ್ಬಬ್ಬಬ್ಬ, ಎಣ್ಣೆ 5 ಲೀಟ್ರು. ಇಷ್ಟೊಂದು ಖರ್ಚಾಯ್ತಾ? ಗೋಬಿ 10. ಏನೇ ಸುಶಿ ಇದು, ಊರಿಗೆಲ್ಲ ಊಟ ಹಾಕ್ತೀಯ ಹೆಂಗೆ? ಏನೋ ಗಮ್ಮಂತ ಪರಿಮಳ ಬರ್ತಾ ಇದೆ. ಸುಶಿ ಸುಶಿ ಸುಶಿ, ಏನು ಮಾಡ್ತಾ ಇದೆಯೇ? ಗಮ್ಮಂತ ಇದೆ. ಊರವರೆಲ್ಲ ನಮ್ಮ ಮನೆಗೆ ಬಂದ್ಬಿಡ್ತಾರೆ ಅಷ್ಟೇ ತಿಂಡಿ ತಿನ್ನಕ್ಕೆ. ಇದೇನಿದು? ಪಕೋಡ ಮಾಡ್ತಾ ಇದ್ದೀನಿ. ನೀವ್ಯಾಕೆ ಒಳಗೆ ಬರಕ್ ಹೋದ್ರಿ? ಅಷ್ಟಾಯ್ತು ಇಷ್ಟಾಯ್ತು ಅಂತ ದೊಡ್ಡದಾಗ ಲೆಕ್ಕ ಹಾಕ್ತಾ ಇದ್ರಿ. ಎಷ್ಟು ಲೆಕ್ಕ ಹಾಕಿದ್ರೇನು, ರುಚಿಗೆ ಮೋಸ ಆಗಬಾರ್ದು. ಮಗಳು ಅಳಿಯ ಮನೆಗೆ ಬರ್ತಾ ಇದ್ದಾರಲ್ಲ, ವಡೆ ಮಾಡಿದ್ಯಾ? ರೀ ಮುಟ್ಬೇಡಿ. ಏನೇ ಸುಶಿ ಇದು, ಸ್ವೀಟ್ ತಿಂದ್ರು ಬೈತೀಯಾ, ಖಾರ ತಿಂದ್ರು ಬೈತೀಯಾ? ನಾನು ಹೆಲ್ಪ್ ಮಾಡ್ಲಾ? ಏನು ಮಾಡಲಿ? ಒಂದು ಕೆಲಸ ಮಾಡಿ, ನಾನು ಹೇಳ್ದಾಗ ಕೇಳ್ತೀರಲ್ವಾ? ಹಾಂ, ಪರವಾಗಿಲ್ವೇ, ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ನಾನು ಹೇಳಿದೆಲ್ಲ ಮಾಡ್ತೀರಾ? ಓ ಎಸ್. ಸರಿ, ಹಾಗಾದ್ರೆ ಅದನ್ನಲ್ಲಿ ಇಟ್ಬಿಟ್ಟು ಹೊರಗಡೆ ಹೋಗಿ ಕೂತ್ಕೊಳ್ಳಿ. ಸುಶಿ ಹಿಂಗೇನ್ರಿ ಮತ್ತೆ? ನೀವು ಹೊರಗಡೆ ಹೋಗಿ ಕೂತ್ಕೊಂಡ್ರೆ ನನಗೆ ಅದೇ ನೀವು ಮಾಡೋ ದೊಡ್ಡ ಸಹಾಯ. ಹೋಗಿ ಮಗಳು ಅಳಿ ಅಂದ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿ. ಹಾಂ, ಮತ್ತೆ ಹಾಕ್ಬಿಟ್ಟು ಹಾಕೇಳಿ. ಉಪ್ಪು ಸರಿಯಾಗಿದೆಯಾ ಇಲ್ವೋ ಅಂತ ನೋಡ್ಬೇಡವಾ? ಅಕ್ಕ ಅಕ್ಕ, ಏನೇ? ಅವರಿಬ್ರು ಊಟಕ್ಕೆ ಹೊರಟ್ರು ಅಷ್ಟೇ ತಾನೆ? ಹ್ಞೂ ಅಕ್ಕ, ಆದರೆ ನಿಮ್ಗೇನು ಗೊತ್ತಾಯ್ತು? ಮತ್ತಿನ್ನೇನೆ, ನೀನು ನನ್ನ ಹತ್ರ ಏನೋ ಹೇಳಬೇಕು ಅಂತ ಓಡ್ಕೊಂಡು ಬಂದರೆ ಇನ್ನೇನಿರುತ್ತೆ? ಅಷ್ಟೇ ಅಲ್ಲಕ್ಕ, ಆ ರಾಮಣ್ಣ ಅವ್ರ ಎಂಡ್ರ ಮನೆಗೆ ಬಾಳೆಗೊನೆ ತಕ್ಕೊಂಡೋದ. ಸಾಹೇಬ್ರು ಕೂಡ ಖುಷಿಯಾಗಿ ಆಶೀರ್ವಾದ ಮಾಡಿ ಹೋಗಿ ಬನ್ನಿ ಅಂತ ಕಳಿಸಿದ್ರು. ಸೀಮೆಗಿಲ್ದಿರೋ ಜೋಡಿ ಇರ್ತು. ಯಾಕೋ ಅತಿ ಆಯ್ತು ಕಣ ಇರ್ತು. ಹ್ಞೂ ಅಕ್ಕ, ನಿಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿಬಿಟ್ರು. ಅವರಿಬ್ರು ಅವ್ರ ಅವನ ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಬರೋದು ಯಾವ ಲೆಕ್ಕ ಅಂತೀನಿ. ಅವರಿಬ್ರು ಅಲ್ಲಿ ನೆಮ್ಮದಿಯಾಗಿರಕ್ಕೆ ಬಿಡಬಾರ್ದು. ಏನಾದರೂ ಮಾಡಿ ಅಕ್ಕ. ಅಯ್ಯ, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ಫೋನ್ ಕೈನಾಗೆ ಆಯ್ತು ತಾನೆ, ಬೇಗ ಬೇಗ ಫೋನ್ ಮಾಡಿ. ಇಲ್ಲೇ ಅವ್ರೆ. ನಾನು ನಿಮಗೆ ಫೋನ್ ಮಾಡೋಣ ಅಂತಿದ್ದೆ. ಬನ್ನಿ ಬನ್ನಿ. ಇದೆಲ್ಲ ಯಾಕೆ ತೊಗೊಂಬರಕ್ಕೆ ಬಂದ್ರಿ? ಯಾವಾಗಲೂ ಮನೆಗೆ ಬರುವಾಗ ಏನೋ ತೊಗೊಂಡು ಬರ್ತಾನೆ ಇರ್ತೀರಾ? ಇರ್ಲಿ ಬಿಡಿ ಮಾವ, ನಮ್ಮ ಮನೆಗಲ್ವಾ. ಅಪ್ಪ, ಅಮ್ಮ ಎಲ್ಲಿ? ಒಳಗಿದ್ದಾಳ ಕಣ ಜಾನವ. ನಡಿ ಬನ್ನಿ ಹೇಳಿ ಅಂದ್ರೆ ಹಿಡ್ಕೊಳ್ಳ ಅದು. ಬೇಡ ಬೇಡ, ನಡ್ರಿ ಬನ್ನಿ ಬಾಮ್ಮ, ಬನ್ನಿ ಬನ್ನಿ. ಅಪ್ಪ, ನಾವು ಒಳಗಡೆ ಇರ್ತೀನಿ. ಹಾ ಸರಿ ಮಾತಾಡಿ. ಸುಶಿ, ಸಕ್ಕರೆ ಹಾಕಿ ಟೀ ತಗೊಂಬರೆ.
ಬನ್ನಿ ಹೇಳಿ ಅಂದರೆ ಕೂತ್ಕೊಳ್ಳಿ. ಇರಲಿ. ಆಮೇಲೆ ಹೆಂಗೆ ನಡೀತಾ ಇದೆ ನಿಮ್ಮ ಕೆಲಸ ಇಲ್ಲ? ಓ ಸಂದಾಗ ನಡೀತೈತೆ ಮಾವಯ್ಯ. ನಿಮ್ಮದು? ಬೊಂಬಾಟು. ಅಂದಾಗೆ ನಮ್ಮ ತೋಟದಲ್ಲಿ ನಾನು ಹಾಕಿರೋ ಹೊಸ ಗಿಡಗಳನ್ನ ನೀವು ನೋಡಿಲ್ಲ ಅಲ್ವಾ? ಬನ್ನಿ ತೋರಿಸ್ತೀನಿ. ಅಯ್ಯೋ ಮಾವ, ನಿಮ್ಮ ತೋಟನ ನೋಡಿದ್ದೀನಿ, ಇವಾಗ ಬೇಡ, ಆಮೇಲೆ ಹೋಗಮ್ಮ. ಸರಿ. ನಾನು ಸುಶಿ ನೀವು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರಲ್ಲ, ಅದನ್ನ ನೆನೆಸ್ಕೊಂಡು ಆಗಾಗ ನಗ್ತಾ ಇರ್ತೀವಿ. ನಗ್ತಿರ್ತೀರಾ? ಯಾಕೆ? ಏನಿಲ್ಲ, ಅದು ಸುಮ್ಮನೆ ಖುಷಿಗೆ. ಆವಾಗ ನೀವು ಬರೀ ಜಾನಕಿ ಫ್ರೆಂಡು, ಏನು ಊಟ ಮಾಡಿದ್ರು ನಡೀತಾ ಇತ್ತು. ಇವಾಗ ಅಳಿಯಂದ್ರಾಗಿದ್ದೀರಲ್ಲ, ನಿಮಗೋಸ್ಕರ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ. ಅಯ್ಯೋ ಹಾಗೆಲ್ಲ ಏನು ಅನ್ಕೋಬೇಡಿ, ಪಿರುತಿಂದ ಏನು ಮಾಡಿದ್ರು ತಿಂತೀನಿ, ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಅಯ್ಯೋ ನೀವು ಹಿಂಗೆ ಹೇಳ್ತೀರಿ ಅಂತ ಬಿಡೋಕ್ಕಾಗತ್ತಾ? ನಿಮ್ಮ ನೆಪದಲ್ಲಿ ನಾನಾದರೂ ತಿನ್ಬೇಡ್ವಿ ಅಳಿ ಅಂದರೆ. ಅಳಿ ಅಂದರೆ ಇವತ್ತು ನಿಮಗೆಲ್ಲ ಸ್ಪೆಷಲ್ ಐಟಮೇ. ಜಾಂಗೀರು, ಉದ್ದಿನ ವಡೆ, ಪಕೋಡ ಎಲ್ಲ ಇದೆ, ಪಲಾವು ಇದೆ. ಗಮ್ಮಂತ ವಾಸನೆ ಬರ್ತಾ ಇರ್ಬೇಕಲ್ವಾ? ಏನು ಈ ಥರ ಪದಾರ್ಥ ಎಲ್ಲ ಮಾಡಿದ್ದೀರಾ? ಹ್ಞೂ, ಜಾನಕಿಗೆ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ನೀವು ತಿಂತೀರಿ ತಾನೇ? ಜಾನಕಿ ಅವ್ರಿಗೆ ಇಷ್ಟನಾ? ಹ್ಞೂ, ಸಿಕ್ಕಾಪಟ್ಟೆ ಇಷ್ಟ. ಹಂಗಂದ್ರೆ ನನಗೂ ಸ್ಯಾನೆ ಇಷ್ಟನೇ. ಸೂಪರು, ಇವತ್ತೊಂದು ಕೈ ನೋಡೇ ಬಿಡೋಣ ಹಾಗಾದ್ರೆ. ಇದೇಂದಿ ಅವ್ರೆ ಹೊಸ ಸಂಕಟ, ಬರೀ ನಂಗೆ ಆಗದಿರೋ ಐಟಮ್ಗಳನ್ನೇ ಮಾಡಿಸಿ ಪೆಸಲ್ಲು ಅಂತವ್ರಲ್ಲ ಇವರು. ಹೆಂಗಪ್ಪ ತಿನ್ನೋದು? ಈಗಾಗಲೇ ಹಬ್ದಾಗೆ ಕಂಕಣ ಕಟ್ಕೊಳ್ದೆ ಇವ್ರಿಗೆ ಸ್ಯಾನೆ ಬೇಸರ ಮಾಡಿವ್ನಿ. ಈಗ ತಿರ್ಗಾ ಬೇಸರ ಮಾಡೋದು ಬೇಡ ಪಾಪ. ಅಳಿ ಅಂದರೆ ಈಗ ಬಂದ್ರಾ? ಸುಶಿ, ನೀನ್ ಮಾಡಿದ ಅಡುಗೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಕೊರಗ್ತಾ ಇದೆಯಲ್ಲ, ಅವ್ರಿಗೂ ಪಕೋಡ, ಜಾಂಗೀರು, ವಡೆ ಎಲ್ಲ ಇಷ್ಟ ಅಂತ ಕಣೆ. ಹೌದಾ ರಾಮವ್ರೆ? ಸುಶಿ, ಬೇಗ ಊಟ ಬಡ್ಸೆ, ಹಸುವಾಗ್ತಾ ಇದೆ. ಸರಿ ಬನ್ನಿ. ಒಂದು ನಿಮಿಷ. ಹಾಂ, ಹಲೋ ಹಲೋ ಬಾವಾ, ಅದಕ್ಕೆ ಹೇಳಿ. ಅದಕ್ಕೆ ಎಲ್ಲಿದ್ದೀರಾ ಬಾವಾ? ಇಲ್ಲೇ ಅತ್ತೆ ಮಾವನ ಮನೆಗೆ ಈಗ ತಾನೇ ಬಂದು. ಓ ಹೌದಾ? ಹಾಗಿದ್ರೆ ಈ ವಿಷಯನ ಇವಾಗ ಹೇಳೋದು ಚೆನ್ನಾಗಿರಲ್ಲ, ನೀವು ಮುಗಿಸ್ಕೊಳ್ಳಿ. ಏನಿಸಿ ಅದಕ್ಕೆ? ಬೇಡ ಬಿಡಿ ಬಾವಾ, ಏನಿಲ್ಲ. ಅದೇನಂತ ಹೇಳಿ ಅದಕ್ಕೆ, ಪರವಾಗಿಲ್ಲ. ಅದು ಬಾವಾ, ಅದು ಹೊಲದಲ್ಲಿ ಮೋಟಾರ್ ಕೆಟ್ಟೋಗಿದ್ಯಂತೆ, ಗೊಬ್ಬರದ ಮೂಟೆಗಳೆಲ್ಲ ಖಾಲಿಯಾಗಿ ಹೋಗಿದ್ಯಂತೆ. ಹಾಗಂತ ಮನೆಗೆ ಫೋನ್ ಬಂದಿತ್ತು. ನೀವೊಂದ್ಸಲ ಅಲ್ಲಿಗೆ ಹೋಗಿ ನೋಡಿದರೆ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ಈಗ ನಿಮಗೆ ಅಲ್ಲಿಗೆ ಹೋಗೋಕ್ಕಾಗಲ್ವಲ್ಲ. ಪರವಾಗಿಲ್ಲ ಬಿಡಿ ಬಾವಾ, ಅದೇನು ಅಂತ ನಾನೇ ನೋಡ್ತೀನಿ. ಅದಕ್ಕೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಅದೇನಂತ ನಾನು ನೋಡ್ಕೊತೀನಿ ಬಿಡಿ. ಅಲ್ಲ, ನಿಮಗೆ ಯಾಕೆ ತೊಂದರೆ ಅಂತ? ಕೆಲಸದಾಗ ತೊಂದರೆ ಏನೈತೆ, ನಾನು ನೋಡ್ಕೊತೀನಿ ಬಿಡಿ. ಅದಕ್ಕೆ ಸರಿ ಬಾವಾ, ಈಗಲೇ ಹೋಗಿ ಅದೇನು ಅಂತ ನೋಡಿ. ಸರಿ ಅದಕ್ಕೆ. ಏನಂತೆ? ಅದಾ ತೋಟದಲ್ಲಿ ಕ್ಯಾಮೆ ಐತಂತೆ, ಮೋಟ್ರ್ ಓಡ್ತಲ್ವಂತೆ, ಮತ್ತು ಗೊಬ್ಬರ ಖಾಲಿ ಆಗ್ಬಿಟ್ಟೈತಂತೆ. ಹೋಗಿ ನೋಡ್ಕೊಬತ್ತೀನಿ. ಇರಿ ಮಂಜೂರಿಗೆ ಫಸ್ಟ್ ಫೋನ್ ಮಾಡಿ ನೋಡಿ. ಸುಮ್ಕೆ ಯಾಕೆ, ನಾನೇ ಒಂದು 2 ಹೆಜ್ಜೆ ಹೋಗಿ ನೋಡ್ಕೊಬಂದ್ಬಿಡ್ತೀನಿ. ಮಂಜೂರು ತೋಟದಲ್ಲೇ ಇದ್ದಾರೆ ತಾನೇ, ಫೋನ್ ಮಾಡಿ ಕೇಳಿ. ಇನ್ ಕೇಸ್ ಪ್ರಾಬ್ಲಮ್ ಅಂತಾದರೆ ಹೋದರೆ ಆಯಿತು.